ಇವಾಗ ನೀನ್ ಯಾವುದೋ ಒಂದು ಮನೇಲಿ ಇದೆಯಾ, ಅದಕ್ಕೆ ನೀನು ಬಾಡಿಗೆ ಕಟ್ಟಿದ್ರೆ ಎಷ್ಟಾಗತ್ತೆ, ಸ್ವಂತ ಮನೆ ನಿಂದ ಎಷ್ಟಾಗತ್ತೆ ಅಂದ. ನಾನಂದೆ ನಾನೀಗಿರೋ ಮನೆ ಏನಿದೆ ನಾನು ಬಾಡಿಗೆ ಕಟ್ಟಿದ್ರೆ ಹತ್ತತ್ರ 1.5 ಲಕ್ಷ ತಿಂಗಳಿಗೆ ಬಾಡಿಗೆ ಕೊಡಬೇಕು. ಅದನ್ನ ನಾನು ಕೊಂಡ್ಕೋಬೇಕು ಅಂದ್ರೆ 10 ಕೋಟಿ ಬೇಕು ಅಂತ ಹೇಳಿದೆ. ಬೇಡ, ನಾರ್ಮಲ್ ಎಕ್ಸಾಂಪಲ್ ತಗೊಂಡ್ರು ಕೂಡ ನೀವ್ ಇವಾಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೀರಾ, 30-35 ಸಾವಿರ ಬಾಡಿಗೆ ಕಟ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಅದೇ ಅಪಾರ್ಟ್ಮೆಂಟ್ ನೀವು ಖರೀದಿ ಮಾಡಬೇಕು ಅಂದ್ರೆ 1-1.5 ಕೋಟಿ ರೂಪಾಯಿ ಆಗುತ್ತೆ. ಸೊ ನೀವು ಖರೀದಿ ಮಾಡಿದ್ರೆ 1-1.5 ಕೋಟಿ ಆಗುತ್ತೆ ಅಪಾರ್ಟ್ಮೆಂಟ್ಗೆ. ನಾನು ಬಾಡಿಗೆಗೆ ಏನನ್ನ ತಗೊಂಡ್ರೆ 30-35 ಸಾವಿರ ತಿಂಗಳಿಗೆ ಬಾಡಿಗೆ ಕಟ್ಟಬೇಕು ಅಂತ ಅನ್ಕೊಳ್ಳಿ. ನನ್ನ ಸ್ನೇಹಿತ ಏನಿದ್ದ ಚೆನ್ನೈಯಲ್ಲಿ, ಅವನಿದ್ದಂತಹ ಮನೆ ಏನಿದೆ 1.5 ಲಕ್ಷ ತಿಂಗಳಿಗೆ ಬಾಡಿಗೆ ಕಟ್ತಿದ್ದ. ಅದನ್ನ ಅವ್ನು ಕೊಂಡ್ಕೋಬೇಕು ಅಂದ್ರೆ ಹತ್ತತ್ರ 10-12 ಕೋಟಿ ಕೊಟ್ರೆ ಕೊಂಡ್ಕೋಬಹುದು. ಅವನ ಹತ್ರ 10-12 ಕೋಟಿ ದುಡ್ಡು ಇತ್ತು, ಆದ್ರೂ ಕೂಡ ಅವನು ಬಾಡಿಗೆ ಮನೆಯಲ್ಲೇ ಇರ್ತಾ ಇದ್ದ. ಯಾಕೆ ಅಂತ ಕೇಳಿದ್ರೆ ಅವನೇನ್ ಹೇಳ್ದ, ಇದೇ 10 ಕೋಟಿ ಕೊಂಡ್ಕೊಳೋ ಬದಲು ನಾನು ಬ್ಯಾಂಕ್ FD ಇಟ್ರೆ 10 ಕೋಟಿನ ಅದರಲ್ಲಿ ಎಷ್ಟು ಬಡ್ಡಿ ಬರುತ್ತೆ, ಹತ್ತತ್ರ ನಿಮಗೆ 6-7% ಇಂಟ್ರೆಸ್ಟ್ ಲೆಕ್ಕ ಹಾಕಿದ್ರೆ 10 ಕೋಟಿ ಮೇಲೆ ಹತ್ತತ್ರ ನಿಮಗೆ 10 ಕೋಟಿಗೆ ನನಗೆ 7% ಲೆಕ್ಕ ಹಾಕಿದ್ರೆ ಒಂದು 70 ಲಕ್ಷ ರೂಪಾಯಿ ವರ್ಷಕ್ಕೆ ಬಡ್ಡಿ ಬರುತ್ತೆ ನಿಮಗೆ. ಅದನ್ನ ತಿಂಗಳಿಗೆ ನೀವು ಲೆಕ್ಕ ಹಾಕಿದ್ರೆ 5-6 ಲಕ್ಷ ರೂಪಾಯಿ ತಿಂಗಳಿಗೆ ಬಡ್ಡಿ ಬರುತ್ತೆ. ಬಾಡಿಗೆ ಎಷ್ಟು ಅಂದ್ರೆ 1.5 ಲಕ್ಷ, ಬಡ್ಡಿ ಎಷ್ಟು ಬರುತ್ತೆ 5-6 ಲಕ್ಷ. ನಾನು ಯಾಕೆ ಸ್ವಂತ ಮನೆ ಇಟ್ಕೋಬೇಕು? ಸೊ ನಾನು ಆ ಸ್ವಂತ ಮನೆಗೆ ಆಗುವಂಥ ಖರ್ಚೇನಿದೆ ಅದನ್ನ ಬ್ಯಾಂಕ್ಗೆ ಹಾಕಿ FDಗೆ ಹಾಕಿ ಅದರಲ್ಲಿ ಬರೋ ಬಡ್ಡಿಯಲ್ಲಿ ನಾನು ಬಾಡಿಗೆ ಮನೇಲಿದ್ರೆ 6 ಲಕ್ಷ ತಿಂಗಳಿಗೆ ಬಡ್ಡಿ ಬರುತ್ತೆ, 1.5 ಲಕ್ಷ ನಾನು ಬಾಡಿಗೆ ಕಟ್ಟಿದ್ರು ಇನ್ನ 4.5 ಲಕ್ಷ ಉಳಿಯುತ್ತೆ ಅಂದ. ನಾನಂದೆ ನೀನು ಹೇಳಿದೆಲ್ಲ ನಾನು ಒಪ್ಪಲ್ಲ. ಅವನ ಹೆಸರು ಶಿಖರ್. ನಾನಂದೆ ಶಿಖರ್, ನಾನು ನೀನು ಹೇಳಿದೆಲ್ಲ ಒಪ್ಪಲ್ಲ. ಯಾಕೆ ಅಂದ್ರೆ ಸ್ವಂತ ಮನೇಲಿದ್ರೆ ನಮ್ಗಿರುವಂತಹ ಆತ್ಮತೃಪ್ತಿ ಇದೆಯಲ್ಲ ಅದು ಬಾಡಿಗೆ ಮನೇಲಿ ಸಿಗಲ್ಲ ಅಂತ ಹೇಳಿದೆ. ಅವನಂದ ನೀನು ಆತ್ಮತೃಪ್ತಿ ಕಟ್ಕೊಂಡು ನನಗೇನಾಗಬೇಕು, ನಿಮ್ಮ ಮನೆಗೆ ಬಂದಾಗ ಯಾರು ಕೂಡ ನಿಮ್ಮ ಮನೆ ಪತ್ರ ತೋರಿಸೋ ನಿನ್ನ ಸ್ವಂತ ಮನೇನ ಬಾಡಿಗೆ ಮನೇನ ನಾವು ಚೆಕ್ ಮಾಡ್ತೀವಿ ಅಂತ ಯಾರೂ ಹೇಳೋದಿಲ್ಲ. ಆದ್ರೆ ನನ್ನ ಪ್ರಕಾರ, ಶಿಖರನ್ ಬಿಟ್ಬಿಡೋಣ, ನನ್ನ ಪ್ರಕಾರ ಸ್ವಂತ ಮನೆ ಅನ್ನೋದು ಒಂದಿರಬೇಕು. ನಮ್ಮ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ